ಪುರದಲ್ಲಿ ಇವತ್ತು ಚೆನ್ನಮ್ಮ ಅಂತ್ಯ ಸಂಸ್ಕಾರ ಹಿನ್ನೆಲೆಯಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವುದಕ್ಕೆ ಪ್ರಜ್ವಲ್ ರೇವಣ್ಣ ಪೆರೋಲ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. ಪೆರೋಲ್ ನೀಡುವಂತೆ ಕೇಳಿರತಕ್ಕಂಥ ಪ್ರಜ್ವಲ್ ಪರ ವಕೀಲರು ನಿರ್ದಿಷ್ಟ ಸಮಯ ಕೋರದೆ ಪೆರೋಲ್ಗೆ ಅರ್ಜಿಯನ್ನ ವಕೀಲರು ಸಲ್ಲಿಸಿದ್ದಾರೆ. ಕೋರ್ಟ್ ಸಮ್ಮತಿ ನೀಡಿದ್ರೆ ಪ್ರಜ್ವಲ್ ರೇವಣ್ಣಗೆ ಪೆರೋಲ್ ಸಿಗತ್ತೆ. ಅಜ್ಜಿಯ ದರ್ಶನ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗತ್ತೆ. ಚೆನ್ನಮ್ಮ ದೇವೇಗೌಡ ಅವರ ಅಗಲಿಕೆಯಿಂದ ದೇವೇಗೌಡರ ಕುಟುಂಬ ದುಃಖದಲ್ಲಿರತಕ್ಕಂತಹ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಪೆರೋಲ್ ನೀಡುವಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕುಟುಂಬದ ಹಿರಿಯರಿಗೆ ಅಂತಿಮ ಗೌರವ ಸಲ್ಲಿಸೋದಕ್ಕೆ ಅವಕಾಶ ನೀಡಬೇಕು ಅಂತಕ್ಕಂತಹ ಆಧಾರದ ಮೇಲೆ ಈ ಮನವಿ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಈ ಅರ್ಜಿಯ ವಿಶೇಷತೆ ಏನು ಅಂದರೆ ಪೆರೋಲ್ಗಾಗಿ ಯಾವುದೇ ನಿರ್ದಿಷ್ಟ ಸಮಯಾವಧಿಯನ್ನ ಉಲ್ಲೇಖಿಸದೆ ಅರ್ಜಿ ಸಲ್ಲಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಂತಿಮವಾಗಿ ಎಷ್ಟು ಅವಧಿಗೆ ಪೆರೋಲ್ ನೀಡಬೇಕು ಅಥವಾ ನೀಡಬಾರದು ಅನ್ನೋದನ್ನ ಕೋರ್ಟೇ ಡಿಸೈಡ್ ಮಾಡುತ್ತೆ. ಇವತ್ತು ಈ ಅರ್ಜಿಯ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೆಯುತ್ತೆ. ಎರಡೂ ಪಕ್ಷಗಳ ವಾದವನ್ನು ಆಲಿಸಿದ ಬಳಿಕ ನ್ಯಾಯಾಲಯ ತನ್ನ ಆದೇಶವನ್ನ ಪ್ರಕಟಿಸತಕ್ಕಂಥ ಸಾಧ್ಯತೆ ಇದೆ. ನ್ಯಾಯಾಲಯ ಅನುಮತಿ ನೀಡಿದ್ರೆ ಕಾನೂನುಬದ್ಧ ಷರತ್ತುಗಳ ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಪೆರೋಲ್ ಸಿಗಬಹುದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತರಾಜು ಈಗ ಜಾಯ್ನ್ ಆಗಿದ್ದಾರೆ. ಹನುಮಂತರಾಜು, ಈಗ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅಜ್ಜಿಯನ್ನ ನೋಡಬೇಕು, ಅಜ್ಜಿಯ ಅಂತಿಮ ದರ್ಶನವನ್ನ ಪಡ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಈಗ ಪೆರೋಲಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಅರ್ಜಿಯ ವಿಚಾರಣೆ ಎಷ್ಟು ಗಂಟೆಗೆ ನಡೆಯುತ್ತೆ, ಸಿಗಬಹುದಾ ಏನು? ಪ್ರಮೋದ್, ಈಗಾಗಲೇ ಏನು ಶನಿವಾರ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಪೆರೋಲ್ ನೀಡಬೇಕಾಗಿ ಯಾವುದೇ ಕಾಲಾವಧಿಯನ್ನು ಇವರು ವಕೀಲರು ಮೆನ್ಷನ್ ಮಾಡಿಲ್ಲ. ಜೊತೆಗೆ ಶನಿವಾರ ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿಯ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಮನವಿ ಮಾಡಿ ಜೊತೆಗೆ ಕಾಲಾವಕಾಶವನ್ನು ಕೇಳಿ ಪೆರೋಲನ್ನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಜೈಲಾಧಿಕಾರಿಗಳಿಗೂ ಕೂಡ ತಮ್ಮ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗ ಇವು ಏನು ಪ್ರಜ್ವಲ್ ರೇವಣ್ಣ ಪರ ಉಳಿದ 2 ಕೇಸ್ಗಳು ಟ್ರಯಲ್ನಲ್ಲಿ ಇರೋದ್ರಿಂದ ಆ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ತಮ್ಮ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿಯನ್ನು ಸುಮಾರು 10 ಗಂಟೆ ಮೇಲೆ ಏನಾದರೂ ಮನ್ನಣೆಗೆ ತೆಗೆದುಕೊಂಡು ಕೋರ್ಟ್ ಏನಾದರೂ ಪರಿಶೀಲನೆ ನಡೆಸಿ ತನ್ನ ವಿವೇಚನಾ ಅನುಸಾರವಾಗಿ 10 ದಿನ ಅಥವಾ 15 ದಿನಗಳ ಕಾಲಾವಧಿಯವರೆಗೂ ಅವರಿಗೆ ಏನು ಪೆರೋಲ್ನ ಅವಧಿಯನ್ನು ವಿಸ್ತರಣೆ ಮಾಡ್ಬೋದು. ಜೊತೆಗೆ ಕೆಲವೊಂದು ಷರತ್ತುಗಳನ್ನು ವಿಧಿಸಿ ಏನು ಪ್ರಜ್ವಲ್ ರೇವಣ್ಣ ಅವ್ರನ್ನ ಏನು ಪರ್ಮಿಷನ್ ಕೊಟ್ಟು ಪೆರೋಲ್ ನೀಡಬಹುದು ಅಂತ ಇದೆ. ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಏನು ನಡೀತಿದೆ ಅಂತಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೂಡ ಈಗಾಗಲೇ ಒಂದು ಹಂತದಲ್ಲಿ ಕೂಡ ಚರ್ಚೆ ನಡೀತಿದೆ. ಒಟ್ಟಾರೆ ಏನಂದರೆ 11 ಗಂಟೆ ನಂತರ ಪ್ರಜ್ವಲ್ ರೇವಣ್ಣ ಪೆರೋಲ್ ಮೇಲೆ ಹೊರಗಡೆ ಬರ್ತಾರಾ ಅಥವಾ ವಿಶೇಷ ನ್ಯಾಯಾಲಯ ಪರ್ಮಿಷನ್ ನೀಡುತ್ತಾ ಇಲ್ವೋ ಅನ್ನೋದು ಕಾದು ನೋಡಬೇಕಾಗಿದೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತರಾಜು. ಒಟ್ಟಿನಲ್ಲಿ ಒಂದು ಕಡೆ ಚೆನ್ನಮ್ಮ ದೇವೇಗೌಡ ಅವರಿಗೆ ಅಂತಿಮ ವಿದಾಯ ಹೇಳೋದಕ್ಕೆ ಇಡೀ ಹಾಸನ ಜಿಲ್ಲೆ ಸಜ್ಜಾಗಿದ್ರೆ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ಪೆರೋಲ್ ಅರ್ಜಿಯ ಮೇಲಿನ ನ್ಯಾಯಾಲಯದ ತೀರ್ಮಾನ ಈಗ ಕುತೂಹಲ ಮೂಡಿಸಿದೆ. ಕೋರ್ಟ್ ಆದೇಶವೇ ಮುಂದಿನ ಬೆಳವಣಿಗೆಗೆ ದಿಕ್ಕನ್ನು ತೋರಿಸುತ್ತೆ. ಒಟ್ಟಿನಲ್ಲಿ ಅವರಿಗೆ ಅವಕಾಶ ಸಿಗಬಹುದಾ ಅಥವಾ ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತಾಡುವಂಥ ನೋಡುವಂಥ ಒಂದು ಅವಕಾಶ ಸಿಗಬಹುದಾ ಗೊತ್ತಿಲ್ಲ.